ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದಕ್ಕೋಸ್ಕರ ಪ್ರಪಂಚದಲ್ಲಿರೋ ಎಲ್ಲರೂ ಕೇಳ್ತಾ ಇದ್ದಾರೆ, ಮೋದಿ ಬರಬೇಕು, ಅವ್ರು ಬಂದರೆ ಯುದ್ಧ ನಿಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆ ಲೆವೆಲಿಗೆ ನಮ್ಮ ದೇಶ ಇದೆ. 136 ಸೀಟ್ ಬಂದಿದ್ದಾರೆ. ಅವರು ಕರೆಕ್ಟಾಗಿ ಕೆಲಸ ಮಾಡೋದು, ಜನ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರೆ ಸಾಕು. ತುಂಬ ಕಾನ್ಫಿಡೆನ್ಸ್ ಇದೆ ನಮಗೆ. ದೇಶ ಮುಂದುವರಿತೆ ಅಂತ ಗೊತ್ತಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶ ಹೊಗಳ್ತಾ ಇದ್ದಾರೆ. ಹಾಲು ಮಾಮೂಲಿ ₹1 ₹2. ಲಿಕ್ಕರಲ್ಲಿ ನೀವು 20 ರೂಪಾಯಿ ಜಾಸ್ತಿ ಮಾಡಿದ್ರೆ 200 ರೂಪಾಯಿ ಜಾಸ್ತಿ ಮಾಡಿದ್ರು ಅದೇನು ಅನಿಸಲ್ಲ. ಮಸ್ಟ್ ಆ್ಯಂಡ್ ಶುಡ್ ಸಾಯಂಕಾಲ ಎಣ್ಣೆ ಹೊಡಿಲೇಬೇಕು. ಲೋಕಲ್ ಸರ್ಕಾರದಲ್ಲಿ ಹಣನೆಲ್ಲ ಅಂತಾರೆ, ಸಂಬಳ ಕೊಡೋದು ದುಡ್ಡಿಲ್ಲ ಅಂತಾರೆ. ಗೊತ್ತಾಯ್ತಾ? ಇದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಯಾವುದು ಆಗ್ತಾ ಇಲ್ಲ ಎಲ್ಲವೂ. ಕೇಂದ್ರ ಸರ್ಕಾರ ಬಂದು 100 ಡೇಸ್ ಆಯಿತು. ಏನು ಅನ್ಸುತ್ತೆ ಅದ್ರ ಬಗ್ಗೆ? ಏನು ತುಂಬ ಕಾನ್ಫಿಡೆನ್ಸ್ ಇದೆ ನಮಗೆ. ದೇಶ ಮುಂದುವರಿತೆ ಅಂತ ಗೊತ್ತಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶ ಹೊಗಳ್ತಾ ಇದ್ದಾರೆ. ರಷ್ಯನ್ಗೆ ಇದು ಪ್ರೈಮ್ ಮಿನಿಸ್ಟರ್ ರಷ್ಯಾಕ್ಕೆ ಹೋಗಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದಕ್ಕೋಸ್ಕರ ಪ್ರಪಂಚದಲ್ಲಿರೋ ಎಲ್ಲರೂ ಕೇಳ್ತಾ ಇದ್ದಾರೆ, ಮೋದಿ ಬರಬೇಕು, ಅವ್ರು ಬಂದರೆ ಯುದ್ಧ ನಿಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆ ಲೆವೆಲಿಗೆ ನಮ್ಮ ದೇಶ ಇದೆ. ನಮ್ಮ ದೇಶ ತುಂಬ ಸಾಕು ಇಷ್ಟೇ ಸರ್. ಇವಾಗ ಮೋದಿ ಅವ್ರು ಬಂದು ಇದು 3ನೇ ಬಾರಿ PM ಆಗಿರೋದು. ಏನು ವ್ಯತ್ಯಾಸ ಇದೆ ಅಂತ ಅನಿಸ್ತು ಅಂದರೆ ಕಳೆದ 2 ಬಾರಿಗೂ ಈ ಬಾರಿಗೂ? ಇದು ಒಂದೇ ಸಮಯ ಇರುತ್ತೆ, ತಗ್ಗೋದಿಲ್ಲ ಹಿಗ್ಗೋದಿಲ್ಲ. ದೇಶನ ಮುಂದಕ್ಕೆ ತೊಗೊಂಡೋಗ್ತಾರೆ, ಅದು ಮಾತ್ರ ಗ್ಯಾರಂಟಿ. ಅದು ಇನ್ನೊಂದು, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಿದೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಇದೆ. ಗೊತ್ತಾಯ್ತಾ? ನೀವು ನೋಡಿದ್ರೆ ನಮ್ಮ ಲೋಕಲ್ ಸರ್ಕಾರದಲ್ಲಿ ಹಣನೆಲ್ಲ ಅಂತಾರೆ, ಸಂಬಳ ಕೊಡೋದು ದುಡ್ಡಿಲ್ಲ ಅಂತಾರೆ. ಗೊತ್ತಾಯ್ತಾ? ಇದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಯಾವುದು ಆಗ್ತಾ ಇಲ್ಲ ಎಲ್ಲವೂ. ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಇದೆ. ಕನೆಕ್ಟಿವಿಟಿ ಜಾಸ್ತಿ ಇದೆ. ಒಳ್ಳೊಳ್ಳೆ ರೋಡ್ಸ್ ಮಾಡ್ತಾ ಇದ್ದಾರೆ. ದೇಶ ಮುಂದುವರಿಬೇಕು ಅಂದರೆ ನಾವು ಕನೆಕ್ಟಿವಿಟಿ ಇರಬೇಕು ಅಂತಾರೆ. ಒಳ್ಳೆ ರೋಡ್ಗಳು ಇರಬೇಕು, ಒಳ್ಳೆ ಏರೋಪ್ಲೇನ್ ಬರೋ ಥರ ಇದೆಲ್ಲ ಇರಬೇಕು ಅಂತ ಮಾಡ್ತಾ ಇದ್ದಾರೆ. ಇಂಡಿಯಾ ಇಸ್ ಗೋಯಿಂಗ್ ವೆಲ್. ಗುಡ್. ಥ್ಯಾಂಕ್ ಯು ಸರ್. ಮೋದಿ ಅವರು 3ನೇ ಸರಿ ಅಂದರೆ 3ನೇ ಬಾರಿ PM ಆದಮೇಲೆ ಇವತ್ತಿಗೆ 100 ಡೇಸ್ ಕಂಪ್ಲೀಟ್ ಆಗಿದೆ. ಏನು ಅನ್ಸುತ್ತೆ? ಅದೇ ಪೆಟ್ರೋಲ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ರೋಡ್ಸ್ನ ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಗ್ಯಾಸ್ದೆಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಆಮೇಲೆ ಮೆಟ್ರೋದು ಪ್ರಾವಿಷನ್ನ ಈ ಸರಿ ಫಾಸ್ಟಾಗಿ ಎಲ್ಲೆಲ್ಲಿ ಇನ್ಕಂಪ್ಲೀಟ್ ಇದೆ ಅಲ್ಲಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮೋದಿ ಅವರು 3ನೇ ಬಾರಿ PM ಆದಮೇಲೆ ಅಂದರೆ ಕಳೆದ 2 ಬಾರಿ ಮತ್ತು ಇವಾಗ ಏನು ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ? 2 ಸಾರಿನೂ ಮೆಜಾರಿಟಿ ಇತ್ತು, ಈಗ ಒಂದು 40 ಸೀಟ್ ಕಮ್ಮಿ ಬಂತು. ಹೊಂದಾಣಿಕೆಯಿಂದ ಅವಾಗ ಆಂಧ್ರ ಮತ್ತು ಚಂದ್ರಬಾಬು ನಾಯ್ಡು ಸಪೋರ್ಟಿಂದ ಕೆಲಸ ಬೇಗ ಆಗುತ್ತೆ. ಈ ಕಡೆ ನಮ್ಮ ಕುಮಾರಸ್ವಾಮಿ ಅವರಿದ್ದಾರೆ, ಅದರಿಂದ ಸ್ವಲ್ಪ ಸಪೋರ್ಟ್ ತೊಗೊಂಡು ಬೇಗ ಕೆಲಸ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಕೇಂದ್ರ ಸರ್ಕಾರ ಬಂದು 100 ಡೇಸ್ ಆಯ್ತಲ್ವಾ? ಸೊ ಡೆವಲಪ್ಮೆಂಟ್ಸ್ ಯಾವ ಥರ ಇದೆ ಅಂತ ಅನ್ಸುತ್ತೆ? ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದು. ಅವ್ರು ಏನು ಇವ್ರಿಗೆ ಹಂಚ್ಬೇಕೋ ಅದು ಹಂಚೆ ಅನಿಸ್ತಾರೆ. 100 ದಿನದಲ್ಲೇ ನೀವು ಏನಾಯಿತು ಡೆವಲಪ್ಮೆಂಟ್ ಕೇಳಬಾರ್ದು. 100 ದಿನಕ್ಕೆಲ್ಲ ಕೇಳಬಾರ್ದು. ಅಟ್ಲೀಸ್ಟ್ 1 ಇಯರ್ ಆದಮೇಲೆ, 2 ಇಯರ್ಸ್ ಆದಮೇಲೆ ಏನಾಗಿದೆ, ಹಿಂದೆ ಏನಾಗಿದೆ, 2 ವರ್ಷದಲ್ಲಿ 2 ಟರ್ಮ್ದು ಪ್ರೋಗ್ರೆಸ್ ಏನಾಗಿದೆ ಅನ್ನೋದು ಆವಾಗ ಅದು ಬರೋದು. ಮಗು ಹುಟ್ಟಿದ ತಕ್ಷಣ ಮಾತಾಡೋ ಅಂದರೆ ರಾಜ್ಯ ಸರ್ಕಾರ ಡೆವಲಪ್ಮೆಂಟ್ಸ್ ಅಲ್ಲ, ಮಗು ಹುಟ್ಟಿದ ತಕ್ಷಣ ಮಾತಾಡೋ ಅಂದ್ರೆ ಆಗುತ್ತಾ? ಆಯ್ತು, ರಾಜ್ಯ ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳಾಯ್ತಲ್ವಾ ಇವಾಗ? ಅಳುತ್ತೆ. ರಾಜ್ಯ ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳಾಗಿದೆ ಅಲ್ವಾ? ಡೆವಲಪ್ಮೆಂಟ್ಸ್ ಯಾವ ಥರ ಇದೆ ಅಂತ ಅನಿಸ್ತು? ಅವ್ರು ಇನ್ನೂ ಸೆಟ್ರೇಟ್ ಮಾಡ್ತಾರೆ. ಸಚಿವ ಸಂಪುಟ ವಿಸರ್ಜನೆ ಮಾಡಿ ಒಂದು ಹಂತಕ್ಕೆ ತರಬೇಕು. ಅವ್ರು ಇನ್ನೂ ತಂದಿಲ್ಲ. ಅದರಿಂದ ಸ್ವಲ್ಪ ಈ ಕಡೆ ಆ ಕಡೆ ಆಯ್ತಾ, ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ ಮಾಡ್ತಾರೆ. ಅಂದ್ರೆ ಇವಾಗ ಕೇಂದ್ರ ಸರ್ಕಾರ ಇನ್ನೂ ಚಿಕ್ಕ ಮಗು, ಇದು ಇನ್ನೂ ಚಿಕ್ಕ, ನಮ್ಮ ರಾಜ್ಯ ಸರ್ಕಾರನೂ ಇನ್ನೂ ಚಿಕ್ಕ ಮಗು ಅಂತಲ್ಲ. ಇವ್ ಬಂದಿದ ತಕ್ಷಣ, ಹುಟ್ಟಿದ ತಕ್ಷಣ ಮಾತಾಡೋ ಅಂದ್ರೆ ಆಗತ್ತಾ? ಹಾಗೆ ಬಂದಿದ್ದಾರೆ ಸೀಟ್ 3ನೇ ಸರಿ. 2 ಸರಿ ಏನು ಮಾಡಿದ್ದೀವಿ ಅದನ್ನ ಕಂಪ್ಯಾರಿಸನ್ ನೋಡಿ ಯಾವುದು ಪೆಂಡಿಂಗ್ ಇದೆ ಅನ್ನೋ ಮಾಡ್ತಾರೆ. ಇಲ್ಲಿ ಏನು ಮಾಡಬೇಕು? ಹೋದ ಸರಿ ಬಂದು ನಾವು 5 ವರ್ಷ ಮಾಡಿದ್ದೀವಿ, ಇಲ್ಲಿ ಈ ವರ್ಷ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಹೆಚ್ಚಿದೆ. ಅದನ್ನು ಜನಕ್ಕೆ ಇವರು ತೋರಿಸ್ಬೇಕು. 136 ಸೀಟ್ ಬಂದಿದ್ದಾರೆ. ಅವರು ಕರೆಕ್ಟಾಗಿ ಕೆಲಸ ಮಾಡೋದು, ಜನ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರೆ ಸಾಕು. ಅನಿಸ್ತಿದ್ಯಾ ಅಂದರೆ ರಾಜ್ಯ ಸರ್ಕಾರದಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ? ಯಾಕಂದರೆ ಮೊನ್ನೆ ಎಲ್ಲ ಮತ್ತೆ 2ನೇ ಬಾರಿಗೆ ಹಾಲಿನ ದರ ಹೆಚ್ಚಳ ಮಾಡ್ತಿರೋದು ಅವರು. ಇವಾಗ ಶಾರ್ಟೇಜ್ ಇದ್ದರೆ ಕಾಂಪನ್ಸೇಟ್ ಮಾಡಬೇಕು. ನಾವೆಲ್ಲ ಲಿಕ್ಕರು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ರೆವಿನ್ಯೂ ಬಂದ್ಬಿಡುತ್ತೆ. ಹಾಲು ಮಾಮೂಲಿ ₹1 ₹2. ಲಿಕ್ಕರಲ್ಲಿ ನೀವು 20 ರೂಪಾಯಿ ಜಾಸ್ತಿ ಮಾಡಿದ್ರೆ 200 ರೂಪಾಯಿ ಜಾಸ್ತಿ ಮಾಡಿದ್ರು ಅದೇನು ಅನಿಸಲ್ಲ. ಮಸ್ಟ್ ಆ್ಯಂಡ್ ಶುಡ್ ಸಾಯಂಕಾಲ ಎಣ್ಣೆ ಹೊಡಿಲೇಬೇಕು. ಆವಾಗ ಏನು ಮಾಡ್ತಾರೆ ಜನ, ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ₹3 ಇತ್ತು ಬೀರು,
220 ರೂಪಾಯಿ ಆಗಿದೆ. ಹಾಂ, 3 ರೂಪಾಯಿ ಇತ್ತು ಬೀರು, 2 ರೂಪಾಯಿ 75 ಪೈಸೆ ಆಯಿತು. ನಾನು ನನ್ನ ನಾಲೆಡ್ಜಲ್ಲಿ ಇದ್ದಾಗ ತಂದಿದ್ದ ನಾಲೆಡ್ಜಲ್ಲಿ. ಇವಾಗ 220 ರೂಪಾಯಿ ಬಾಟ್ಲು. ಹಾಗೆ 1000 ಆಗ್ಬೋದು, 500 ಆ ಥರ. ಮಟನ್ನು 20 ರೂಪಾಯಿ ಇತ್ತು ಕೆ ಜಿ, 40 ರೂಪಾಯಿ ಇತ್ತು ಕೆ ಜಿ, ಈಗ 800 ರೂಪಾಯಿ ಕೆ ಜಿ. ಹೋಗ್ತಾ ಇರುತ್ತೆ. ಪಾಪ್ಯುಲೇಷನ್ ಅವತ್ತಕ್ಕೆ ಎಷ್ಟಿತ್ತು, ಈಗ ಎಷ್ಟು 140 ಕೋಟಿ ಜನ ಇದ್ದಾರೆ. ಎಲ್ಲದಕ್ಕೂ ಕಾಂಪನ್ಸೇಟ್ ಮಾಡಬೇಕಂದ್ರೆ ಅದಕ್ಕೊಬ್ರು ಅಧಿಪತಿ ಕೂತಾಗ ಎಲ್ಲ ನೋಡಬೇಕಾಗತ್ತೆ. ಮತ್ತು ಈ ಬರೀ ದೇಶದ್ದೇ ನೋಡಬೇಕಲ್ಲ, ಅವರು ಪ್ರಪಂಚದ್ದು ಆಜು ಬಾಜು ದೇಶದ್ದು ಎಲ್ಲನೂ ಒಂದುಗೂಡಿಸಿ ತೊಗೊಂಡು ಹೋಗ್ಬೇಕು ಅನಿಸುತ್ತೆ. ಥ್ಯಾಂಕ್ ಯು. ಆಮೇಲೆ ಇಲ್ಲೂ ಈ ಸಣ್ಣ ಪಣ್ಣ 20ನೇ ತಾರೀಕು 15ನೇ ತಾರೀಕು ಗುಂಡಿ ಮುಚ್ಚು ಕಾರ್ಯಕ್ರಮ ಇತ್ತು. ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ನಾವು ನೋಡಿದ ಕಡೆ ಒಂಚೂರು ಇನ್ನೂ ಇದೆ. ಒಂಚೂರು ದಯವಿಟ್ಟು ಯಾವ್ದಾನ ಇದ್ದರೆ ಮುಚ್ಚಿಸ್ಬಿಟ್ರು ಹೇಳಿ ಅಷ್ಟೇ. ಇನ್ನೇನು ನಾವು 2 ವೀಲರಲ್ಲಿ ಹೋಗೋರು, ನಮ್ಮ ಹತ್ರ 2 ವೀಲರ್ ಇರೋದು, ಅದಕ್ಕೆ ನಮ್ಮ ಹತ್ರ ಕಾರಿಲ್ಲ. ನಾವು ಅದು ವಯಸ್ಸಾಯಿತು ನಮ್ಗೆ 63, ಅದಕ್ಕೆ. ಸ್ಪೀಡ್ ಪ್ಲಸ್ ಕರ್ನಾಟಕ.